ಇನ್ನು ಧಾರವಾಡದಲ್ಲೂ ಕೂಡ ಧಾರವಾಡ ನಗರ ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಜೋರು ಮಳೆಯಾಗಿದೆ. ಮಳೆಯ ಪರಿಣಾಮ ರಸ್ತೆಗಳು ಇಲ್ಲೂ ಜಲಾವೃತವಾಗಿದೆ. ವಾಹನ ಸವಾರರು ಪರದಾಡಿದ್ದಾರೆ. ಧಾರವಾಡದ ಟೋಲಿನಾಕ ರಸ್ತೆ, ಕೆಎಂಎಫ್ ರಸ್ತೆ, ಮುರುಘಾಮಠ ಸೇರಿದಂತೆ ಇದೀಗ ಜಲಾವೃತಗೊಂಡಿದೆ ಎಲ್ಲ ರಸ್ತೆಗಳು ಕೂಡ. ವಾಹನ ಸವಾರರು ಅಫ್ಕೋರ್ಸ್ ಒಂದು ಸಮಸ್ಯೆಯನ್ನು ಅನುಭವಿಸಿರ್ತಾರೆ. ಎಸ್, ಮತ್ತೊಂದು ಗಮನಿಸ್ತಾ ಇದ್ದೀರಾ, ಯಾರೋ ರಸ್ತೆ ಮಧ್ಯದಲ್ಲೇ ಕುಳಿತುಕೊಂಡು ಧ್ಯಾನ ನಿರತರಾಗಿದ್ದಾರೆ. ಇವರೇನು ವ್ಯಂಗ್ಯವಾಗಿ ಪ್ರತಿಭಟನೆ ಮಾಡ್ತಾ ಇರೋದಾ ಹೇಗೆ ಅಥವಾ ಏನು ಅಂತ ಗೊತ್ತಿಲ್ಲ. ಧಾರವಾಡದಲ್ಲಿ ಇದು ಇಂತಹ ಒಂದು ವಿಚಿತ್ರ ಪ್ರಕರಣ ಕಂಡು ಬಂದಿರೋದು. ಇನ್ನು ಧಾರವಾಡದಲ್ಲಿ ನೋಡಿದ್ವಿ, ದಾವಣಗೆರೆಯಲ್ಲೂ ಕೂಡ ಪರಿಸ್ಥಿತಿಯನ್ನು ತೀರಾ ಭಿನ್ನವಾಗಿಲ್ಲ. ಹಲವು ಕಡೆ ನಗರಗಳಲ್ಲಿ ಈಗ ಮಳೆ ನೀರು ತುಂಬಿ ಹರಿತಾ ಇದೆ. ಹೊನ್ನಾಳಿ ಪಟ್ಟಣದಲ್ಲಿರುವ ಖಾಸಗಿ ಬಸ್ ಸ್ಟೇಷನ್ ಸಂಪೂರ್ಣ ಮುಳುಗೆ ಹೋಗೋ ಹಂತಕ್ಕೆ ಬಂದಿದೆ. ಖಾಸಗಿ ಬಸ್ ನಿಲ್ದಾಣದಲ್ಲಿ ಮೊಣಕಾಲುದ್ದ ನೀರು ನಿಂತಿದೆ. ಅದೇ ನೀರಿನಲ್ಲಿ ಪ್ರಯಾಣಿಕರು ಓಡಾಡೋ ಪರಿಸ್ಥಿತಿ ಇದೆ. ದಾವಣಗೆರೆಯ ಮಾಯಕೊಂಡ ಸೇರಿದಂತೆ ಹಲವು ಕಡೆ ಮಳೆಯಾಗಿದ್ದು, ಮಳೆಯಿಂದ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದ್ದಾರೆ ರೈತರು. ಕೃಷಿ ಚಟುವಟಿಕೆಯನ್ನು ಈಗಾಗಲೇ ಆರಂಭ ಕೂಡ ಮಾಡಿದಾರಂತೆ. ದಾವಣಗೆರೆಯಲ್ಲಿ ಭರ್ಜರಿ ಮಳೆ. ಎಸ್, ದಾವಣಗೆರೆಯಲ್ಲಿ ಮಳೆಯ ಅವಾಂತರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ತೃ ಕೊಟ್ಟಿದ್ದಾರೆ, ನೋಡೋಣ. ಸುರಿದಂತಹ ಮಳೆಯಿಂದಾಗಿ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರೋದು ನಾವು ದೃಶ್ಯಗಳು ನೋಡಬಹುದಾಗಿದೆ. ದಾವಣಗೆರೆ ನಗರದ ಈರುಳ್ಳಿ ಮಾರ್ಕೆಟ್ ಬಳಿ ಇದೀವಿ ನಾವು. ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಕಳೆದ 4-5 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಅದರಲ್ಲೂ ರಸ್ತೆಗಳು, ದಾವಣಗೆರೆ ಸಿಟಿಯಲ್ಲಿ ಏನು ಮಳೆ ಸುರಿತು ಅಂತ ಅಂದರೆ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅದರಲ್ಲೂ ಈರುಳ್ಳಿ ಮಾರ್ಕೆಟ್ ಬ್ರಿಡ್ಜ್ ಏನಿದೆ, ಇನ್ನು ಕಾಮಗಾರಿ ನಡೀತಾ ಇದೆ. ಸ್ಮಾರ್ಟ್ ಸಿಟಿಯಿಂದ ಕೋಟ್ಯಾಂತರ ರೂಪಾಯಿ ಹಣ ಕೂಡ ಬಂದಿರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಮಳೆ ಬಾರದೇ ಇರುವಂಥ ಸಮಯದಲ್ಲಿ ಸಂಪೂರ್ಣವಾಗಿ ಕಾಮಗಾರಿ ಮುಕ್ತಾಯ ಮಾಡಬೇಕಾಗಿತ್ತು. ಆದರೆ ಕಾಮಗಾರಿ ಮುಕ್ತಾಯ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ವಾಹನಗಳ ಸವಾರರು ಕೂಡ ಸಂಪೂರ್ಣವಾಗಿ ತೊಂದರೆಯನ್ನು ಕೂಡ ಅನುಭವಿಸಿರೋದನ್ನ ನಾವು ದೃಶ್ಯಗಳು ನೋಡಬಹುದಾಗಿದೆ. ಬೈಕ್ ಸವಾರರಾಗಿರ್ಬೋದು ಮತ್ತು ಆಟೋ ಚಾಲಕರು ಸಂಪೂರ್ಣವಾಗಿ ಈ ರೀತಿಯಾದಂತಹ ಒಂದು ತೊಂದರೆ ಕೂಡ ಅನುಭವಿಸ್ತಾ ಇರುವಂಥದ್ದು. ಪ್ರಮುಖ ಕಾರಣ ಅಂತ ಅಂದರೆ ಇಲ್ಲಿ ಸರಾಗವಾಗಿ ನೀರು ಹೋಗದೇ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಕೂಡ ಉಂಟಾಗಿರುವಂಥದ್ದು. ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಇಲ್ಲಿನ ಸ್ಥಳೀಯರು ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿದ್ರು. ಅದರಲ್ಲೂ ಈರುಳ್ಳಿ ಮಾರ್ಕೆಟ್ ಬಳಿ ಇರುವಂತಹ ಅಂಡರ್ ಬ್ರಿಡ್ಜ್, ರೈಲ್ವೆ ಅಂಡರ್ ಬ್ರಿಡ್ಜ್ ಪಕ್ಕದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಸ್ವಲ್ಪ ಒಂದು ಅರ್ಧ ಗಂಟೆ ಮಳೆ ಬಂತು ಅಂದರೆ ಸಂಪೂರ್ಣವಾಗಿ ಕೆರೆಯ ರೀತಿಯಲ್ಲಿ ಮಾರ್ಪಡುತ್ತೆ. ಇದರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾಯಿದೆ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿ ಯಾವುದೇ ರೀತಿಯಂತಹ ಒಂದು ಕ್ರಮವನ್ನು ಕೈಗೊಳ್ಳದೇ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಕೂಡ ಉಂಟಾಗಿರುವಂಥದ್ದು. ಈಗ ಮಾಧ್ಯಮದವರು ಬಂದ ನಂತರದಲ್ಲಿ ಪಾಲಿಕೆಯವರು ಮತ್ತು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು JCBಯನ್ನು ಕರೆಸಿ ಇಲ್ಲಿರುವಂತಹ ನೀರನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೊರತು ಮಳೆ ಬಾರದೇ ಇರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೀರು ಹೋಗೋದಕ್ಕೆ ಎಲ್ಲ ರೀತಿಯಂತಹ ಸಿದ್ಧತೆ ಮಾಡ್ಕೊಬೇಕಾಯಿತು ಮತ್ತು ಕಾಲುವೆ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿತ್ತು. ಆದರೆ ಈ ರೀತಿಯಾದಂತಹ ಪರಿಸ್ಥಿತಿ ಪ್ರತಿ ಬಾರಿ ಮಳೆ ಬಂದರೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಕೂಡ ಇಲ್ಲಿನ ಸ್ಥಳೀಯರಿಗೆ ಇರುವಂಥದ್ದು. ಪ್ರಮುಖವಾಗಿ ವಾಹನ ಸವಾರರಾಗಿರ್ಬೋದು ಮತ್ತು ಆಟೋ ಚಾಲಕರು ಸಾಕಷ್ಟು ತೊಂದರೆ ಕೂಡ ಅನುಭವಿಸಿರೋದು. ಒಟ್ಟಾರೆಗೇನು ದಾವಣಗೆರೆಯಲ್ಲಿ ನಿನ್ನೆಯಿಂದಲೂ ಕೂಡ ಪ್ರತಿನಿತ್ಯನೂ ಕೂಡ ಮಳೆ ಆಗ್ತಾ ಇದೆ. ಆದರೆ ಸರಿಯಾದ ರೀತಿಯಲ್ಲಿ ಒಂದು ನೀರು ಹೋಗೋದಕ್ಕೆ ಚರಂಡಿ ವ್ಯವಸ್ಥೆ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಈ ಎಲ್ಲ ಪರಿಸ್ಥಿತಿ ಕೂಡ ಉಂಟಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತಾ, ಪೀಪಲ್ ಟಿವಿ, ದಾವಣಗೆರೆ.